ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರು 2025ರ ಕೃಷಿ ಮೇಳವನ್ನ ನವೆಂಬರ್ 13ರಿಂದ 16ರವರೆಗೆ ಕೃಷಿ ವಿಶ್ವವಿದ್ಯಾನಿಲಯದ ಜಿಕೆವಿಕೆ ಆವರಣದಲ್ಲಿ ಹಮ್ಮಿಕೊಳ್ತಾ ಇದೆ. ಈ ಬಾರಿಯ ಘೋಷವಾಕ್ಯ ಸಮೃದ್ಧ ಕೃಷಿ ವಿಕಸಿತ ಭಾರತ, ನೆಲ ಜಲ ಬೆಳೆ ಎಂಬುದು. ನೈಸರ್ಗಿಕ ಸಂಪನ್ಮೂಲಗಳನ್ನ ಉಳಿಸಿ ಅತ್ಯುತ್ತಮವಾಗಿ ಬಳಸಿಕೊಳ್ಳುವಂತ ಹಲವಾರು ತಾಂತ್ರಿಕತೆಗಳನ್ನ ಪ್ರದರ್ಶನ ಮಾಡ್ತಾ ಇರುವಂತ ಈ ಕೃಷಿ ಮೇಳ ವೈವಿಧ್ಯಮಯ ತಂತ್ರಜ್ಞಾನಗಳಿಗೆ, ಮಳಿಗೆಗಳಿಗೆ, ಬೆಳೆ ತಾಕುಗಳಿಗೆ ವೀಕ್ಷಣೆಗೆ ಅನುವು ಮಾಡಿಕೊಡಲಾಗಿದೆ. ರೈತ ಬಾಂಧವರಿಗೆ ನಮಸ್ಕಾರ. ಕೃಷಿ ವಿಶ್ವವಿದ್ಯಾಲಯ ಜಿಕೆವಿಕೆ ಬೆಂಗಳೂರಿನಿಂದ ಆಯೋಜಿಸಿರುವ ಕೃಷಿ ಮೇಳ 2025ಕ್ಕೆ ಆಗಮಿಸಿರುವ ರೈತ ಬಾಂಧವರಿಗೆ ಎಣ್ಣೆಕಾಳು ವಿಭಾಗ ವಲಯ ಕೃಷಿ ಸಂಶೋಧನಾ ಕೇಂದ್ರ ಜಿಕೆವಿಕೆ ಬೆಂಗಳೂರಿನಿಂದ 2 ಮುಖ್ಯವಾದ ತಳಿಗಳನ್ನು ಇಲ್ಲಿ ಪ್ರಾತ್ಯಕ್ಷಿಕೆಯನ್ನು ಏರ್ಪಡಿಸಲಾಗಿದೆ. ಮೊದಲನೇದಾಗಿ ಒಂದು ಹುಚ್ಚೆಳ್ಳು ಬೆಳೆಯಲ್ಲಿ, ಅಂದ್ರೆ ಹುಚ್ಚೆಳ್ಳು ಅಥವಾ ಗುರೆಳ್ಳು ಅಂತ ಹೇಳ್ತೀವಿ, ಈ ಬೆಳೆಯಲ್ಲಿ ನೂತನವಾಗಿ ಬಿಡುಗಡೆಯಾಗಿರ್ತಕ್ಕಂಥ ತಳಿ KBN 2 ಅಂತೇಳಿ. ಇಲ್ಲಿ ನೋಡ್ತಕ್ಕಂಥ KBN 2 ತಳಿಯ ಒಂದು ಗುಣಲಕ್ಷಣ ಹೇಳೋದಾದ್ರೆ, ಇದು ಮಧ್ಯಮ ಅವಧಿಗೆ ಮಾಗುವಂತಹ ತಳಿಯಾಗಿರುತ್ತೆ. ಮತ್ತೆ ಮುಂಗಾರಿಗೂ ಮತ್ತು ಹಿಂಗಾರಿಗೂ ಸೂಕ್ತವಾಗಿರ್ತಕ್ಕಂಥ ತಳಿಯಾಗಿರುತ್ತೆ. ಇದು ಸುಮಾರು 2 ರಿಂದ 2.5 ಕ್ವಿಂಟಾಲ್ ಪ್ರತಿ ಎಕರೆಗೆ ಇಳುವರಿಯನ್ನ ರೈತರು ಪಡ್ಕೋಬಹುದು. ಅದೇ ರೀತಿ ಇನ್ನೊಂದು ಎಣ್ಣೆಕಾಳು ಬೆಳೆ ಎಳ್ಳಿನಲ್ಲಿ, ಅಂದ್ರೆ ನಾವು ಎಳ್ಳಿನಲ್ಲೂ ಕೂಡ ಈ ಒಂದು ಎಣ್ಣೆಕಾಳು ವಿಭಾಗದಿಂದ ನೂತನ ತಳಿಯನ್ನು ಬಿಡುಗಡೆ ಮಾಡಲಾಗಿದೆ. ಈ ನೂತನ ತಳಿಯ ಹೆಸರು GKVK S1 ಭರಣಿ ಅಂತೇಳಿ. ಅಂದ್ರೆ ಇದನ್ನ ರೈತರು ಭರಣಿ ಮಳೆಗೆ ಬಿತ್ತನೆ ಮಾಡಲು ಬಹಳಷ್ಟು ಸೂಕ್ತವಾಗಿರುತ್ತೆ. ಮತ್ತೆ ಇವನ್ ಮುಂಗಾರಲ್ಲೂ ಕೂಡ ಇದನ್ನ ಬೆಳೆಯಬಹುದಾಗಿದೆ. ಹೆಚ್ಚು ಒಂದು ಇಳುವರಿ ನೀಡತಕ್ಕಂತ ಒಂದು ಬಿಳಿ ಎಳ್ಳು ಅಂತ ಹೇಳಿ ಕಳಿಬಹುದು. ಅಂದ್ರೆ ಇದರ ಒಂದು ಬೀಜದ ಬಣ್ಣ ಬಿಳಿಯಾಗಿರುತ್ತೆ. ಸೊ ಈ ಬಿಳಿ ಎಳ್ಳಿನ ಒಂದು ಉತ್ತಮವಾದ ಇಳುವರಿ ಕೊಡ್ತಕ್ಕಂತ ನೂತನ ತಳಿಯ ಬೀಜಗಳನ್ನು ರೈತರು ನಮ್ಮ ಜಿಕೆವಿಕೆ ಒಂದು ಬೀಜ ಘಟಕದಿಂದ ತೆಗೆದುಕೊಂಡು ಹೆಚ್ಚಿನ ಒಂದು ಇಳುವರಿಯನ್ನ ಪಡ್ಕೋಬಹುದು. ಇಲ್ಲಿ ನೀವು ಪ್ರಾತ್ಯಕ್ಷಿತೆಯಲ್ಲಿ 2 ನೂತನ ತಳಿಗಳನ್ನ ನೋಡಿ ಇದರ ಒಂದು ಸದುಪಯೋಗ ಪಡ್ಕೋಬೇಕು. ಮತ್ತೆ ಈ ಒಂದು ಎಣ್ಣೆಕಾಳು ಬೆಳೆಯಲ್ಲಿ ಹುಚ್ಚೆಳ್ಳು ಮತ್ತು ಎಳ್ಳಿನ ಬೆಳೆ ಸಂರಕ್ಷಣೆ, ಬೇಸಾಯ ಶಾಸ್ತ್ರ ಮತ್ತು ಯಾವ ರೀತಿ ಯಾವ ಒಂದು ಸಮಯದಲ್ಲಿ ಬಿತ್ತನೆ ಮಾಡಬೇಕು, ಈ ತರ ಒಂದು ಮಾಹಿತಿಯನ್ನು ರೈತರು ವಿಜ್ಞಾನಿಗಳಿಂದ ಪಡ್ಕೊಂಡು ಹೆಚ್ಚಿನ ಒಂದು ಮಾಹಿತಿ ಪಡೆದುಕೊಂಡು ಒಂದು ಲಾಭಯುಕ್ತವಾದ ಕೃಷಿಯನ್ನ ಮಾಡಬಹುದಾಗಿದೆ ಎಂದು ಹೇಳುತ್ತಾ ಎಲ್ಲರಿಗೂ ಧನ್ಯವಾದ. ಕೃಷಿಕರಿಗೆ ಆಧುನಿಕ ತಳಿ ತಂತ್ರಜ್ಞಾನಗಳನ್ನು ಪರಿಚಯಿಸುವ ಪ್ರಶಸ್ತ ತಾಣವಿದು. ಕೃಷಿ ಕ್ಷೇತ್ರದ ಹೋಗುಗಳ ಅವಲೋಕನ, ಭವಿಷ್ಯದ ಕೃಷಿ ಕುರಿತಾದ ಚಿಂತನೆ ಮಂಥನಕ್ಕೆ ಮೀಸಲಿಟ್ಟಿರುವ ಏಕೈಕ ವೇದಿಕೆ ಇದಾಗಿದೆ. ಪ್ರತಿ ವರ್ಷದಂತೆ ಈ ವರ್ಷವೂ ಈ ಬೃಹತ್ ಮೇಳಕ್ಕೆ ವಿಶ್ವವಿದ್ಯಾನಿಲಯ ಸಜ್ಜಾಗುತ್ತಿದೆ. ಈ ಮೇಳಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಈ ಜ್ಞಾನ ಭಂಡಾರವನ್ನು ತಮ್ಮದಾಗಿಸಿಕೊಳ್ಳಿ. ಬನ್ನಿ, ಈ ಮೇಳದಲ್ಲಿ ನಿಮ್ಮ ಭೇಟಿ.